ಬೊಜ್ಜು ಬರೀ ಕೈಯಲ್ಲಿದೆ, ಹೊಟ್ಟೆಲಿದೆ, ತೊಡೆಯಲಿದೆ, ಬರೀ ಪರ್ಟಿಕ್ಯುಲರ್ ಪಾರ್ಟ್ ಮಾತ್ರ ಕರಗಿದ್ರೆ ಸಾಕು ನನಗೆ, ಬೇರೆ ತರ ಎಕ್ಸರ್ಸೈಸ್ಗಳು ಮಾಡಕ್ಕೆ ರೆಡಿ ಇರಲ್ಲ ಅವರು. ಅಂತವ್ರಿಗೆ ಏನ್ ಹೇಳ್ತೀರಾ? ಒಂದು ಬೆಸ್ಟ್ ಐಡಿಯಾ, ನಿಮ್ಮ ಮನೆ ಸುತ್ತಮುತ್ತನೇ ಈ ಮಟನ್ ಸ್ಟಾಲ್ ಇರುತ್ತಲ್ಲ, ಅಲ್ಲಿ ಮಚ್ಚಿರುತ್ತೆ ಅವ್ರ ಹತ್ರನೇ ಹೋಗಿ ಕೊಯ್ಸ್ಕೊ ಬನ್ನಿ. ಬೆಸ್ಟ್ ಐಡಿಯಾ. ಆ ರೀತಿ ಎಲ್ಲ ವರ್ಕ್ ಆಗದೇ ಇಲ್ಲ. ನಮ್ಮ ದೇಹದಲ್ಲಿ ಒಂದೇ ಜಾಗದಲ್ಲಿ ಬೊಜ್ಜನ್ನ ಕರಗಿಸೋದಿದೆಯಲ್ಲ, ಅದು ಸೈಂಟಿಫಿಕಲಿ ಪಾಸಿಬಲ್ ಇಲ್ಲ. ನಾವು ಫ್ಯಾಟ್ ಲಾಸ್ ಅಂತ ಮಾಡಿದಾಗ ಪೂರ್ತಿ ದೇಹದಲ್ಲಿ ಬೊಜ್ಜು ಕರಗುತ್ತೆ. ಈ ಹೊಟ್ಟೆನಲ್ಲಿ ಜಾಸ್ತಿ ಬೊಜ್ಜಿದ್ರೆ ಅಲ್ಲೇ ಕರಗುತ್ತೆ ಆಬ್ವಿಯಸ್ಲಿ, ಬಟ್ ಜೊತೆನಲ್ಲಿ ಬೇರೆ ಜಾಗದಲ್ಲೂ ಬೊಜ್ಜಿರುತ್ತೆ. ಕೈಯಲ್ಲಾಗ್ಲಿ, ತೊಡೆಯಲ್ಲಾಗ್ಲಿ, ಸೊಂಟದಲ್ಲಾಗ್ಲಿ, ಎಲ್ಲ ಕಡೆ ಬೊಜ್ಜಿರುತ್ತೆ. ಅಲ್ಲೂ ಸೈಮಲ್ಟೇನಿಯಸ್ಲಿ ಕಡಿಮೆ ಆಗ್ತಾ ಬರುತ್ತೆ. ಒಂದೇ ಜಾಗದಲ್ಲಿ ಯಾರಾದ್ರೂ ಬೊಜ್ಜು ಕಡಿಮೆ ಮಾಡ್ತೀನಿ ಅಂತ ನಿಮಗೆ ಮಸಾಜ್ ಕೊಡ್ತೀನಿ ಅಥವಾ ಕರೆಂಟ್ ಬಿಡ್ತೀನಿ ಹಿಂಗ ಮಾಡೋದಕ್ಕೆ ತುಂಬಾ ಸ್ಕೀಮ್ಗಳಿದೆ ಬೆಂಗಳೂರು ಸುತ್ತಮುತ್ತ ಎಲ್ಲ. ಅದು ಯಾವ್ದನ್ನು ವರ್ಕ್ ಆಗಲ್ಲ. ನಿಮಗೆ ಯಾವುದೇ ಮಾಡಿದ್ರು ಜೊತೆನಲ್ಲಿ ಒಂದು ಡಯಟ್ ಮಾಡಿ ಅಂತ ಹೇಳ್ತಾರೆ. ಡಯಟ್ ಮಾಡಿದಾಗ ನಿಮ್ ಕಡಿಮೆ ಆಹಾರ ತಿನ್ನಕ್ಕೆ ಹೇಳ್ತಾರೆ. ನಿಮ್ ಕ್ಯಾಲೋರೀಸ್ ಕಡಿಮೆ ಆಗುತ್ತೆ, ಅದರಿಂದ ನಿಮಗೆ ಸ್ವಲ್ಪ weight ಅಲ್ಲಿ ಡಿಫರೆನ್ಸ್ ಬರುತ್ತೆ, ಅದರಿಂದ ನಿಮ್ಗೆ ಅಲ್ಲಿ ಕಡಿಮೆ ಆಗಿದೆ ಅನ್ಸುತ್ತೆ. ಬಟ್ ಜೊತೆನಲ್ಲಿ ಎಲ್ಲ ಕಡೆ ಕಡಿಮೆ ಆಗಿರುತ್ತೆ, ಒಂದೇ ಕಡೆ ಕಡಿಮೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಒಂದು 2-3 ಸೆಂಟಿಮೀಟರ್ ಹೊಟ್ಟೆನಲ್ಲಿ ಕಡಿಮೆ ಆದ್ರೆ ಕೈನಲ್ಲಿ ಒಂದು ಅರ್ಧ ಸೆಂಟಿಮೀಟರ್ ಕಡಿಮೆ ಆಗಿರುತ್ತೆ. ಆ ತರ ಅಂದ್ರೆ ಎಲ್ಲ ಕಡೆ ಸೇಮ್ ಅಮೌಂಟ್ ಆಫ್ ಫ್ಯಾಟ್ ಹೋಗೋದಿಲ್ಲ. ಎಲ್ಲಿ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಹೋಗುತ್ತೆ, ಇನ್ ಕೈಯಲ್ಲಿ ಕಡಿಮೆ ಇದೆ ಅಲ್ಲಿ ಕಡಿಮೆ ಹೋಗುತ್ತೆ. ಇದು ಒಬ್ಬೊಬ್ರು ಬಾಡಿಗೂ ಒಬ್ಬೊಬ್ರು ಜೆನೆಟಿಕ್ಸ್ ಮೇಲೆ ಬಾಡಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಬೇರೆ ಇರುತ್ತೆ, ಬೇರೆ ಬೇರೆ ರೀತಿ ಕಡಿಮೆ ಆಗುತ್ತೆ ಒಬ್ಬೊಬ್ಬರಿಗೆ. ಸೊ ಫುಲ್ ಬಾಡಿ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ, ಜೊತೆನಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿ, ಕ್ಯಾಲೋರಿ ಡೆಫಿಸಿಟ್ ಮೇಂಟೈನ್ ಮಾಡಿ ಸಾಕು.